ಪಾಕಿಸ್ತಾನ ಸೇನೆ ಮತ್ತೊಂದು ದಾಳಿ ಆತಂಕ ಏನಂದರೆ ಪಾಕ್ ವಿರುದ್ಧ ಸಿಡಿದೆದ್ದಿದ್ದಾರೆ ಬಲೂಚ್ ಆರ್ಮಿ ಅವರು. ಅದೇ ಆ ಟ್ರೈನೆಲ್ಲ ಹೈಜಾಕ್ ಮಾಡಿದ್ರಲ್ಲ ಅವರು. ಪಾಕ್ನ ಬಲೂಚಿಸ್ತಾನಲ್ಲಿ ಈಗ ಮುಂದುವರೆದಿದೆ ಸಂಘರ್ಷ. ಒಂದು ಕಡೆ ಅವರು ಅಫ್ಘಾನಿಸ್ತಾನ ತಾಲಿಬಾನ್ ಅವರು ಅಟ್ಯಾಕ್ ಮಾಡ್ತಿದ್ದಾರೆ ಪಾಕಿಸ್ತಾನಕ್ಕೆ, ಇಲ್ಲಿ ಬಲೂಚ್ ಆರ್ಮಿ ಅವರು ಕೂಡ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಭಾರತದ ಬೆದರಿಕೆ. ಸೊ ಪಾಕ್ ಸೇನೆ ಮತ್ತು ಬಲೂಚ್ ಆರ್ಮಿ ನಡುವೆ ಸಂಘರ್ಷ ಜೋರಾಗಿದೆ. ಕರಾಚಿ ಹಾಗೂ ಕ್ವೆಟ್ಟಾ ಹೆದ್ದಾರಿಯಲ್ಲಿ BLA ಅವರು ದಾಳಿ ಮಾಡಿದ್ದಾರೆ. ಬಲೂಚ್ ಲಿಬರೇಷನ್ ಆರ್ಮಿ ಅಂತ ಇದೆಯಲ್ಲ ಅವರು ಪಾಕ್ ಸೈನಿಕರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಬಲೂಚ್ ಲಿಬರೇಷನ್ ಆರ್ಮಿ ಅವರು ಪಾಕ್ ಸೇನೆಯ ಚೆಕ್ ಪೋಸ್ಟನ್ನು ವಶಕ್ಕೆ ಪಡೆದಿದ್ದಾರೆ BLAದವರು. ಅದಕ್ಕೆ ಹೇಳಿದ್ದು, ಟೈಮ್ ಕೆಟ್ಟರೆ ಯಾವ್ಯಾವ ಕಡೆಯಿಂದ ತೊಂದರೆಗಳು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಫ್ಘಾನಿಸ್ತಾನದ ತಾಲಿಬಾನ್ ಅವರು ಕೂಡ ಪಾಕಿಸ್ತಾನಕ್ಕೆ ಮೇಲ್ಗಡೆಯಿಂದ ಹೊಡಿತಾನೆ ಇದ್ದಾರೆ, ಅಟ್ಯಾಕ್ ಮಾಡ್ತಾನೆ ಇದ್ದಾರೆ. ಮತ್ತು ಈಗ ಇಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ಅವರು ಕೂಡ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಮತ್ತು ಈಗ ಅವರು ಭಾರತವನ್ನು ಕೂಡ ಎದುರಿಸಬೇಕಾಗತ್ತೆ. ಒಂದಲ್ಲ ಅಂತ ಮೂರು ಕಡೆ ತೊಂದರೆ ಪಾಕಿಸ್ತಾನಕ್ಕೆ. ಅಷ್ಟಿದ್ರೂ ಕೂಡ ನಮ್ಮ ಹತ್ರ ಅಣ್ವಸ್ತ್ರ ಇದೆ, ನಾವು ತಕ್ಕ ಪ್ರತ್ಯುತ್ತರ ಕೊಡ್ತೀವಿ, ರಕ್ತ ಹರಿಸ್ಬಿಡ್ತೀವಿ ಭಾರತೀಯರದ್ದು, ನೀರು ಹರಿಬೇಕು ಇಲ್ಲ ರಕ್ತ ಹರಿಬೇಕು ಅಂತ ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟು ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ ಪಾಕಿಸ್ತಾನ ಜನರದ್ದು. ಅಲ್ಲಿನ ಜನರೇ ನಾಯಕರನ್ನು ಉಗಿತಾ ಇದ್ದಾರೆ, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನಿರಿ ನೀವೆಲ್ಲ ಅಂತ. ಇದು ತಾನೇ ತನ್ನ ಕೈಯಾರೆ ಮಾಡಿಕೊಂಡ ಸ್ವಯಂಕೃತ ಅಪರಾಧ ಪಾಕಿಸ್ತಾನದಷ್ಟೇ.